ಶಾನ್ ಪುಟ್ಟಣಿ ಹೋಗ್ಬೇಕಂತ ಅವನಿಗೆ ಮುಂದಕ್ಕೆ. ಹೋಗೋಣ ಓಕೆನಾ ಪುಟ್ಟಣಿ? ಇಲ್ಲಿ ಯಾರಿದು? ಹಾಯ್ ಮಾಡು. ಹಾಯ್. ಬಂಗಾರಿ ಎಲ್ಲೋಗ್ತಿದ್ದೀವಿ? ವಿಶಾಲ್ ಮಾರ್ಟ್. ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಐ ಥಿಂಕ್ ನಾನು ನೀವು ಮೀಟಾಗಿ ನಾನು ಹೇಳ್ತಿರೋದು ವ್ಲಾಗ್ನ ನಾನು ಶೇರ್ ಮಾಡಿಕೊಂಡು ಹತ್ತತ್ರ ಒಂದು 27 ಡೇಸ್ ಆಗಿದೆ ಅನ್ಕೋತೀನಿ. ಅಂದರೆ 1 ತಿಂಗಳು ಅಂತಲೇ ತಿಳ್ಕೊಳ್ಳಿ. ಏನು ಇಶ್ಯೂ ಅಂತ ಅಂದರೆ ನನ್ನ ಮೊಬೈಲಲ್ಲಿ ನೆಟ್ವರ್ಕು ನನ್ನ ಮನೇಲಿ ಸಿಗ್ತಾನೇ ಇಲ್ಲ. ನಾನು ಜಿಯೋಗೆ ಪೋರ್ಟ್ ಆಗಿರೋದ್ರಿಂದ ನಾನಿರೋ ಏರಿಯಾದಲ್ಲಿ ಆ ಸೈಡು ನಾನು ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಅಂತ. ನಿಜವಾಗ್ಲೂ ವ್ಲಾಗ್ ಅಪ್ಲೋಡ್ ಆಗ್ತಾನೇ ಇಲ್ಲ, ಅಷ್ಟು ಇಶ್ಯೂಸ್ ಆಗ್ತಿದೆ. ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಇತ್ತೀಚಿಗಂತೂ ನಾನು ವ್ಲಾಗ್ ಮಾಡೋದೇ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಆಗ್ಬಿಟ್ಟಿತ್ತು ಬೇಜಾರು. ಆದ್ರೂ ನನ್ನ ಮನಸ್ಸು ತಡೀತಾನೆ ಇರಲಿಲ್ಲ. ಯಾಕೆಂತಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಈಗ ಸಡನ್ನಾಗಿ ನಿಲ್ಲಿಸೋದಕ್ಕಿಂತ ನನ್ನ ಕಷ್ಟ ಆದರೂ ಪರವಾಗಿಲ್ಲ. ಸೊ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ನಾನು ಎಡಿಟ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹತ್ತತ್ರ 1/4 ಗಂಟೆ ಅಷ್ಟೇ ನಾನು ವೀಡಿಯೋಸ್ನ ಶೇರ್ ಮಾಡ್ಕೊಳಕ್ಕಾಗೋದು. 10 ಮಿನಿಟ್ಸ್ ಮೇಲೆ ಎಷ್ಟೇ ವೀಡಿಯೋಸ್ ನಾನು ಲೆಂತಿಯಾಗಿ ಮಾಡ್ಕೊಂಡಿದ್ರು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಅಪ್ಲೋಡ್ ಮಾಡೋದಕ್ಕಂತೂ ಖಂಡಿತ ಆಗ್ತಾನೇ ಇಲ್ಲ. ಇನ್ನೇನು ಮಾಡೋದು, 15 ಮಿನಿಟ್ಸ್ ಆದರೂ ಓಕೆನಾ, ಅದರಲ್ಲೇ ಏನಾದರೂ ಕಂಟೆಂಟ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವನು ನನ್ನ ಮೊದಲನೇ ಆಂಟಿ ಮಗ, ಅಂದರೆ ನಮ್ಮ ಮೊದಲನೇ ಚಿಕ್ಕಮ್ಮನ ಮಗ. ಇವನು ಕಾಲೇಜ್ ಮುಗಿಸ್ಕೊಂಡು ರಾಖಿ ಕಟ್ಟಿಸ್ಕೊಂಡು ಹೋಗೋಣ ಅಂತ ಬಂದಿದ್ದ. ಲಾಸ್ಟ್ ಇಯರು ನಾನು ಮನೇಲಿ ಎಲ್ರಿಗೂ ಅಡುಗೆ ಮಾಡಿದ್ದೆ, ಬಟ್ ಇವನು ಮಿಸ್ ಆಗಿದ್ದ. ಈ ಇಯರ್ ಸಿಕ್ಕಿದ್ದಾನೆ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಅಂದರೆ ತೋರಿಸ್ತಾ ಇದ್ದೀನಿ. ಇವನು ನನ್ನ ಎರಡನೇ ತಮ್ಮ, 3ನೇ ತಮ್ಮ ಮತ್ತು ಮೊದಲನೇ ತಮ್ಮ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಅದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ಅವನು ಬಂದಿರೋ ಖುಷಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ದಿನ ಆದಮೇಲೆ ಮೀಟ್ ಆಗ್ತಾಯಿದ್ದೀವಿ ನಾವು. ಸೊ ಅವ್ನಿಗೆ ಏನೋ ಒಂಥರ ಹೇಳ್ತಿಲ್ವಾ, ಅದು ಸಿಕ್ಕಾಪಟ್ಟೆ ತರಲೆ ಅವನು. ಏನೋ ಒಂಥರ ಖುಷಿ ಅವನ್ನ ನೋಡಿದ್ರೆ ನಮಗೆ. ಈಗ ಜಸ್ಟ್ ನನ್ನ 2ನೇ ತಮ್ಮನಿಗೆ ರಾಖಿ ಕಟ್ಟಿದ್ದಾಯಿತು. ಅವ್ನ ಫೇವ್ರೆಟ್ ಏನು ಗೊತ್ತಾ? ಟೀ. ಸೊ ಅವನಿಗೋಸ್ಕರ ನಾನು ಟೀ ಕಾಯಿಸ್ತಾ ಇದ್ದೀನಿ. ಅವ್ನು ಬಂದಿದ ತಕ್ಷಣ ಅದೇ ಕೇಳಿದ್ದು, ಊಟ ಮಾಡೋ ಅಂತ ಅಂದರೆ ನನಗೆ ಟೀ ಬೇಕು ಅಂದ್ಕೊಂಡು ಬಾಯಿ ಹೊರಟೋಯ್ತವನು. ಅವನು ಇರೋದಿಲ್ಲ. ಅವನು ಲಾಸ್ಟ್ ಇಯರ್ ಬಂದೇ ಇರಲಿಲ್ಲ. ಅವನು ಅದಕ್ಕೆ ತೋರ್ಸೋಕ್ಕಾಗಿಲ್ಲ ವೀಡಿಯೋದಲ್ಲಿ. ಕಳ್ಳನ ಮಗ ಏನೋ ಬರ್ತೀನಿ ಅಂದ್ಕೊಂಡು ಡವ್ ಮಾಡಿಕೊಂಡು ಬಂದೇ ಇರಲಿಲ್ಲ ಇವನು. ಅಲ್ಲ ಹುಡಿ ನಮ್ಮನಿಗೆ ಅವನು ಕಾಣಿಸ್ತಿಲ್ಲ ಬಿಡು. ನನ್ನ ಮಗ ಚಡ್ಡಿ ಹಾಕೊಳ್ದೆ ಓಡಾಡ್ತವನೆ. ಅದಕ್ಕೆ ಅವನು ಚಡ್ಡಿ ಹಾಕ್ಸೋಕೆ ಫಸ್ಟ್ ಅವ್ನಿಗೆ ಇವನು ಅವಾಗಿಂದ ಹಂಗೆ ಓಡಾಡ್ತವನೆ ಅಂತ ಹೇಳ್ತಿದ್ದಾನೆ. ಸಾರಿ. ಸೊ ಇವತ್ತು ನಮ್ಮ ಅಮ್ಮನಿಗೆ ಆಪ್ರೇಷನ್ ಇದೆ, ಕಣ್ಣು ಆಪ್ರೇಷನ್ನು. ಸೊ ಅದಕ್ಕೋಸ್ಕರ ನನ್ನ ತಮ್ಮಂದಿರಿಬ್ಬರೂ ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರು ಬಂದಿದ್ದ ತಕ್ಷಣ ಸಂಜೆ ಮೇಬಿ ಬರೋದು. ಅವ್ರು ಬಂದಮೇಲೆ ಅವ್ರಿಗೆ ರಾಖಿ ಕಟ್ಟಬೇಕು. ಸದ್ಯಕ್ಕೆ ನಾನು ನೈಟಿಗೆ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ ಆಲ್ರೆಡಿ. ಏನಕ್ಕೆ ಅಂತಲೇ ಸ್ವಲ್ಪ ಕೆಲಸ ಇದ್ದರೆ, ಏನಾದರೂ ಅಮ್ಮ ಬಂದರೆ ಊರಿಗೇನಾದರೂ ಹೋಗಬೇಕು ಅನ್ನೋದಾದರೆ ಏನಾದರೂ ಇರುತ್ತಲ್ವ ಸಣ್ಣ ಪುಟ್ಟ, ಅದಕ್ಕೋಸ್ಕರ ನಾನು ಎಲ್ಲ ಕೆಲಸ ಇವತ್ತು 10 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇವಾಗ ಫ್ರೀ ಆಗಿದ್ದೀನಿ. ಅವನಿಗೆ ಟೀ ಕಾಯಿಸ್ಕೊಟ್ಟು ಊಟ ಮಾಡೋ ಒಂದೇ, ಬಟ್ ಬೇಡ ಅಂತಿದ್ದಾನೆ. ಅವನು ಹೊರಡಬೇಕು. ಆಮೇಲೆ ನಾನು ನೈಟು ಸಿಗ್ತೀನಿ. ನಿಮಗೆ ಎಷ್ಟು ಸೆಕೆ ಇದೆ ಅಂತಂದರೆ ರಾಮನಗರದಲ್ಲಿ ಒಂದು 3-4 ಡೇಸಿಂದನೂ 3-4 ಡೇಸ್ ಅಲ್ಲ, 1 ವೀಕಿಂದನೂ ಅಂದ್ಕೊಳ್ಳಿ, ಸಿಕ್ಕಾಬಟ್ಟೆ ಬಿಸಿಲು ಸೆಕೆ ಜಾಸ್ತಿ ಇದೆ. ನಾನು ವೀಡಿಯೋ ಮಾಡಿದಾಗೆಲ್ಲ ಬರೀ ಇದನ್ನೇ ಆಲ್ಮೋಸ್ಟ್ ಹೇಳಿರೋದು ರಾಮನಗರದಲ್ಲಿ ವೆದರು. ಸೊ ಈಗ ಜಸ್ಟ್ ಪೂಜೆ ಮಾಡಾಯಿತು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶಿನ ಕುಂಕುಮಕ್ಕೆ ಅಂತ ಕೊಟ್ಟಿದ್ದರು. ಅಕ್ಕ ಇಲ್ಲೇ ಇಟ್ಟಿದ್ದೀನಿ, ಏನಾದರೂ ಸ್ವೀಟ್ ಮಾಡೋಣ ಅಂತ. ಎಲ್ಲ ಬಾಡೋಗ್ಬಿಟ್ಟಿದೆ, ಎತ್ತಾಕಬೇಕು. ನಮ್ಮ ಮನೇಲಿ ಯಾರೂ ಎಲೆ ಅಡಿಕೆ ತಿನ್ನೋರಿಲ್ಲ.
ನಮ್ಮಮ್ಮ ಮೊದಲು ತಿಂತಿರು, ಬಟ್ ಡಾಕ್ಟ್ರು ಇವಾಗೆಲ್ಲ ತಿನ್ನಬೇಡಿ ಅಂತ ಹೇಳಿದ್ದಾರೆ ಅವ್ರಿಗೆ. ಸೊ ಬ್ಲಡ್ ಅಷ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಮ್ಮಮ್ಮ ಎಲ್ಲಕ್ಕೆ ಹಾಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ನಮ್ಮಮ್ಮ ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಐ ಹೋಪ್ ಒಳ್ಳೇದಾಗಲಿ ಅಷ್ಟೇ. ನಿಮ್ಮ ತಾತ ನೀನು ಇಲ್ಲ ನೀನು ನಿಮ್ಮ ಡ್ಯಾಡಿ ನಿಮ್ಮ ಮಾಮ ನೀನು ನಿಮ್ಮ ಡ್ಯಾಡಿ ನಿಮ್ಮ ಮಾಮ ಎಲ್ಲರೂ ಸೈಲೆಂಟ್ ಆಗಿ ಇರ್ಬೇಕು. ನೋಡಿದೆ ಏನ್ ಮಾಡ್ತಾರೆ ಮಗ್ನೆ ಲಿಶಾ? ಬೆಳಕು ಚಡ್ಡಿ ಹಾಕ್ಸಿದಾಗೆ ಕರೆಕ್ಟ್ ಆಗಿದೆ ಕಣಕ. ಚಡ್ಡಿ ಹಾಕದ್ಮೇಲೆ ತೋರ್ ಬಂದ್ಬಿಡೋದು ಯಾಕೋ. ಏನಕ್ಕಂತ ಇಲ್ಲಡೆ ಪುಟಾಣಿ, ಏ ಪುಟಾಣಿ ಬೆಳಕು ಬಂತು. ಇವನು ಅವನ ಥರ ಆಟ ಆಡ್ಬೇಕಂತ ಇವಾಗ ಅಲ್ವಾ ಲಿಶಾನ್? ಹೋಯ್ತ್ಯಾ? ಇವನು ನೋಡ ಹೆಂಗ್ ಮಾತಾಡ್ತಾನೆ. ಎಲ್ಲ ತಾತ ಯಾರಿದು? ಲಿಶಾಂತಿಲಿ ನೀನು, ಲಿಶಾಂತಿಲಿ ನೀನು. ಪುಟಾಣಿ ಗುಮ್ಮ ಮಾಡು. ಲಕ್ಷ್ಮಿ ಜೋರಾಗಿ ಏಟಾಯ್ತದೆ. ಲಕ್ಷ್ಮಿ ಏನ ಮಗನೇ ನಿಂದು? ಲಕ್ಷ್ಮಿ ಕೊಡಿತಾನೆ ಮಾಮ. ಐತ್ಯಾ? ಬಾಯ್ ಕಣೋ, ಬಾಯ್. ಇಸ್ಕೋ, ಅವನಿಗೂ ಟೈಮ್ ಆಯ್ತು. ಬಾಯ್ ಕಣೋ, ಹುಷಾರು. ಬಾಯ್. ಎಲ್ಲ ನನ್ನ ಮಕ್ಕಳು ಚಿಕ್ಕವರಾಗಿದ್ರು ಎಷ್ಟು ಐಡಿ ಕಾರ್ಡ್ ಎತ್ತಿಟ್ಕೊಂಡ. ಬಾಯ್. ಎಷ್ಟು ಸತಿ ಹೇಳ್ತಾ ನೋಡಿ ಬಾಯ್ 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 ಅಂತ. ಬರೋದಕ್ಕೆ ಹಂಗೆ ಬರ್ತೀನಿ ಅಂತ ಮಾತ್ರ ಹೇಳ್ಬೇಡ. ಮಾತ್ರ ಹೋಯ್ತೀನಿ ಅಂತ ಹೇಳ್ಬೇಡ. ಹಾಂ ಬಾಯ್, ಹುಷಾರು. ಬರ್ತೀನಿ, ಹೋಯ್ತಿದ್ರೆ ಬಾರಕ್ಕ ನನ್ನ ಜೊತೆನೆ ಅಂತ. ಅಕ್ಕ ನಿನ್ನ ಮಗ ಓಡಾಡ್ತವನ. ಲಕ್ಷ್ಮಿ ಅಲ್ಲಿ ನೋಡು. ಹಾಡೇಳು. ಅಣ್ಣ ತಂಗಿಯರ ಜನ್ಮಗಳ ಅನುಬಂಧ. ಅದಲ್ಲ ನಿನಗೆ ಅವ್ರಿಗೆ ಎಲ್ಲರಿಗೂ ಕೊಡ್ಬೇಕು. ಎಂತ ಮೋಸ ಎಲ್ಲ ಹಂಚ್ಕೊಂಡೆ ಒಂದು ರೂಪಾಯಿ ಕೊಡ್ರಿ. ನಾವೇನು ಶೇರ್ ಮಾಡ್ಕೊಡುವ ಅಂಗಡಿ ಬಂದಿದ್ದೀನಿ ಪಾನಿಪುರಿ ಕೊಡೋ ಫಸ್ಟು. ಏನ್ ಕೇಳ್ತಾವ ಹೇಳು? ತಿಂದಿದ್ದೀನಿ ಇನ್ನ. ಇಲ್ಲ ಆ ಚಾಲೆಂಜ್ ಬೇಕು ನಮಗೆ. ಈಗೂ ಚಾಲೆಂಜ್ ಮಾಡೋದು ಅಂದಿತ್ತು ಇವಾಗ ಇಂಗ್ಲೀಷ್ ಬರಲ್ಲ. ಹೇಳಿದಲ್ಲ ನೀನೇ ಹೇಳಿದಲ್ಲ ಕರಿಗೆಕ್ಕೆ ಕೆರಿಂಗ್ ಬಾಯ್ ಮೇಲಿಂದ ಮೇಲೆ ಹೆಚ್ಚಿದ
ಅದಕ್ಕೆ ಇಂಗ್ಲೀಷ್ ಮಿಸ್ ನನಗೆ ಇವತ್ತು ಹ್ಯಾಪಿ ರಕ್ಷಾಬಂಧನ. ಕನ್ನಡ. ರಕ್ಷಾಬಂಧನದ ಓ ಥ್ಯಾಂಕ್ ಯು. ಅಲ್ಲ, ಧನ್ಯವಾದಗಳು. ಹೂವ ತಂದಿದ್ದೀನಿ ಅಂದಲ್ಲ ಎಲ್ಲ ಹೂವ ಕೊಡು. ಇವನು ಅವನೇ ಡಬ್ಬ ತೋರ್ಸೋನು ವೇಸ್ಟ್ ಬಾಡಿ ಅವನು ನಮ್ಮ ಹತ್ರನೇ ಗಿಫ್ಟ್ ಇಸ್ಕೊಂಡು ₹1 ಏನು ಕೊಡ್ತಾರೆ. ಹ್ಯಾಪಿ ರಕ್ಷಾಬಂಧನ್. ಹ್ಯಾಪಿ ರಕ್ಷಾಬಂಧನ್. ನನ್ನ ಮಗ ಬರ್ತಿದ್ದಾನೆ ಅಂತ ಮಾಡ್ಕೊಂಡು ಐ खाले का अच्छा डकर रहे बेटे को ಬನ್ನಿ ಇರ್ಲಿ, ನಂಗೆ ಅಣ್ಣ ಯಾರಿಲ್ಲ, ನೀವು ಕಡೆ ಬನ್ನಿ. ತಗೋತಿದ್ಯಾ ಅದು ತನು ಪಿಚ್ಚ ನೆಕ್ಸ್ಟ್ ಅಲ್ಲಿ ಅವನು ಸ್ವೀಟ್ ಅಲ್ಲೇ ಐತೆ, ಆಮೇಲೆ ತಿನ್ನಿಸ್ಬಿಡು. ಅಲ್ಲೇ ಎಲ್ಲ ಐತೆ ನೋಡು ಬಾಕ್ಸ್. ಮಿಥುನ್ ಇದು ಸೆಕೆಂಡು. ಫಸ್ಟ್ನೇ ವರ್ಷ ಇದು. ಹಿಂಗೆ ಸ್ವಲ್ಪ ಮಾಡ್ತಾರೆ. ಹ್ಯಾಪಿ ರಕ್ಷಾಬಂಧನ. ಹ್ಯಾಪಿ ರಕ್ಷಾಬಂಧನ. ಹ್ಯಾಪಿ ರಕ್ಷಾಬಂಧನ. ಅಲ್ಲಿ ಸ್ವೀಟ್ ಐತೆ, ತಿನ್ನಿಸ್ಬಿಡೆ. ಇಲ್ಲ ಬಾಕ್ಸಲ್ಲಿ ಐತೆ ನೋಡು. ಈ ವರ್ಷ ಇನ್ನೊಂದು ಖುಷಿ ವಿಷಯ ಏನು ಅಂತ ಅಂದರೆ, ನನಗೆ 3 ಜನ ಅಣ್ಣಂದಿರು ಸಿಕ್ಕಿದ್ದಾರೆ. ಅದು ನನ್ನ ಬ್ಲೆಸ್ ಅಂತಲೇ ಹೇಳ್ಬೋದು. ಒಡ ಹುಟ್ಟಿದವ್ರು ಎಷ್ಟೇ ಜನ ಇರ್ಬೋದು, ಬಟ್ ನನಗೆ ಇವ್ರು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾರೇ ಆದರೂ ಅಷ್ಟೇ ನಮ್ಮನ್ನು ಎಷ್ಟು ಕೇರ್ ಮಾಡ್ತಾರೆ, ನಮ್ಮನ್ನು ಹೇಗೆ ನೋಡ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ರಕ್ತ ಸಂಬಂಧನೇ ಆಗಿರ್ಬೋದು ಅಥವಾ ಹೊರಗಿನವರೇ ಆಗಿರ್ಬೋದು. ಆ ಸ್ಥಾನದಲ್ಲಿ ಇವರು ನನ್ನ ಜೊತೆ ಇದ್ದಾರೆ. ಅದು ನನಗೆ ತುಂಬಾ ಖುಷಿ. ಹಾಗೆ ಇವನು ನನ್ನ 4ನೇ ತಮ್ಮ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರು ಅವನ್ನ ಮನೆಗೆ ಕರೆದು ನಾನು ರಾಖಿ ಕಟ್ಟಿಸಿದ್ದೆ. ಬಟ್ ಈ ವರ್ಷ ಎಲ್ಲರೂ ಕರೆಯೋದಕ್ಕಾಗಲ್ವಲ್ಲ, ನಾನೇ ಹೋಗಿ ರಾಖಿ ಕಟ್ಟೋಣ ಅಂತ ಹೋಗಿದ್ದೆ. ರಾಖಿ ಕಟ್ಟಾಯಿತು. ಆ್ಯಂಡ್ ಇಲ್ಲಿ ಚೇತುಗೆ ನನ್ನ ಫ್ರೆಂಡ್ ಅವರ ಅಕ್ಕ ಕಟ್ಟಿಸಿದ್ದಾರೆ, ಅಶ್ವಿನಿ ಅಕ್ಕ. ಫಸ್ಟ್ ಟೈಮ್ ಅವ್ರಿಗೆ ರಾಖಿ ಕಟ್ತಾ ಇರೋದು ಚೇತುಗೆ. ಆ್ಯಕ್ಚುಲಿ ನನ್ನ ತಮ್ಮನಿಗೆ ನಾನು ಶರ್ಟ್ನ ಗಿಫ್ಟ್ ಮಾಡಿದೆ ಲಾಸ್ಟ್ ಇಯರು. ಲಾಸ್ಟ್ ಇಯರ್ ಆ್ಯಕ್ಚುಲಿ ಅವನಿಗೆ ಮಗ್ನ ಗಿಫ್ಟ್ ಮಾಡಿದ್ದೆ, ಟೀ ಕುಡಿಯೋ ಮಗ್ಗು. ಸೊ ಅವನು ಹಾಲು ಕುಡಿತಾನಲ್ವ, ಜಿಮ್ಗೆ ಹೋಗ್ತಾನಲ್ಲ, ಅದಕ್ಕೋಸ್ಕರ ಅವನು ನೀರು ಹಾಲು ಎಲ್ಲ ಜಾಸ್ತಿ ಕುಡಿತಿರ್ತಾನಲ್ವ, ಒಂದು ದೊಡ್ಡದು ಕೊಡಿಸಿದ್ದೆ. ಬಟ್ ಈ ವರ್ಷ ಏನು ಕೊಡ್ಸೋಕ್ಕಾಗಲ್ವಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಡಿಸೈಡ್ ಮಾಡಿ ನಾನು ಒಂದು ಶರ್ಟ್ನ ಅವನಿಗೆ ಗಿಫ್ಟ್ ಮಾಡಿದೆ. ನನ್ನ ಚಿಂಟು ಅಂದರೆ ನಮ್ಮ ಆಂಟಿ ಮಗ ಬರ್ತಾನೇನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಬರೋಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಅವ್ನಿಗೇನು ಕೊಡ್ಸೋದಕ್ಕೆ ನನಗೆ ಆಗಲಿಲ್ಲ. ಆ್ಯಂಡ್ ನಮ್ಮ 3ನೇ ತಮ್ಮ, ನಮ್ಮ 2ನೇ ಚಿಕ್ಕಮ್ಮನ ಮಗ, ಅವನು ನನಗೆ ಅಂತ ಅಂದ್ಬಿಟ್ಟು ಹೂವನ್ನ ತಂದುಕೊಟ್ಟೆ. ಎಷ್ಟು ಪ್ರೀಸಿಯಸ್ ಗಿಫ್ಟ್ ಅಂತ ಅಂದರೆ, ಅದನ್ನು ಒಂದು ಹೆಣ್ಮಗುಗೆ ಅದೊಂದು ಗಿಫ್ಟು ಎಷ್ಟು ಇಂಪಾರ್ಟೆಂಟು ಅಂತ ಅಂದರೆ ನನಗೆ ನಿಜ ತುಂಬಾ ಖುಷಿಯಾಗೋಯಿತು. ನಮ್ಮ ಅಂಕಲು ಅವನಿಗೆ ಹೇಳಿ ಕಳಿಸಿದ್ರಂತೆ, ಕೊಡೋದಿದ್ದರೆ ಹೂವನ್ನ ಕೊಡು, ಬಳೆ, ಅರಿಶಿನ ಕುಂಕುಮ, ಹೂವು ಇದನ್ನೆಲ್ಲ ತೊಗೊಂಡೋಗಿ ಕೊಡು ಅಂತ. ಆ್ಯಂಡ್ ಅವನು ಅದೆಲ್ಲ ತೊಗೊಳೋದಕ್ಕೆ ಬರಲ್ವಲ್ಲ. ಸೊ ಹೂವು ಆ ಥರ ಗೊತ್ತಿರುತ್ತೆ, ಎಲ್ಲ ಗಂಡು ಮಕ್ಳುಗಳಿಗೂ ಹೂವು ತೊಗೊಳೋದು. ಸೊ ಅದನ್ನು ಕೊಟ್ಟಿದ್ದ, ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಅವನಿಗೆ ನನ್ನ ತಂಗಿ ಅಂದರೆ ಅವರ ಅಕ್ಕ 3000 ರುಪೀಸ್ ಕೊಟ್ಟಿದ್ಲು ಬಟ್ಟೆ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಅವನು ನಾವು ಸೆಲೆಕ್ಟ್ ಮಾಡಿದ್ದು ಏನೂ ಹಾಕ್ಕೊಳ್ಳೋದಿಲ್ಲ, ಅವ್ನಿಗೆ ಏನು ಇಷ್ಟನೋ ಅದನ್ನೇ ತೊಗೊಳೋದು. ಹಾಗಾಗಿ ಅವಳು ಅದನ್ನೇ ಕೊಟ್ಬಿಟ್ಟಿದ್ಲು. ಸೊ ನಾನೇನು ಕೊಡೋದಕ್ಕಾಗಲಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಇಲ್ಲಿ ಏನು ಅಂತ ಅಂದರೆ, ತನು ಅಂದರೆ ನನ್ನ ಫ್ರೆಂಡ್ ಅಕ್ಕನ ಮಗಳು, ಅವಳಿಗೆ ಯಾರೂ ಏನು ಹೇಳ್ತಾರೆ ರಾಖಿ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ಅವಳು ರಾಖಿ ಕಟ್ಟಿಸ್ಕೊತಿದ್ದಾಳೆ ನನ್ನ ಕೈಲಿ.
ಸೊ ಇರಲಿ ಅಂದ್ಬಿಟ್ಟು ನಾನು ಕಟ್ಟೆ. ನನ್ನ ಮಗಳೂ ಹೀಗೆ ಹಠ ಮಾಡ್ತಾಳೆ, ನನಗೆ ಯಾರೂ ಕಟ್ಟಿಲ್ಲ ರಾಖಿ, ನಾನು ಮಾತ್ರ ಕಟ್ಟಬೇಕು ಅಂತ. ಆ್ಯಂಡ್ ನನ್ನ ಮಗನಿಗೆ ನನ್ನ ಮಗಳು ರಾಖಿ ಕಟ್ಟಿದ ವಿಡಿಯೋ ಎಲ್ಲ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಗಾಯ್ಸ್, ಲವ್ ಯು ಆಲ್.